ಸ್ನೇಹಿತರೆ, ನಾವು ಇವತ್ತು HP ಪೇ ಆಪ್ ನಲ್ಲಿ ಇರುವಂತಹ ಒಂದು ಹ್ಯಾಪಿ ಕಾಯಿನ್ಸ್ ಗಳನ್ನ ಯಾವ ರೀತಿ ರಿಡೀಮ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅವುಗಳನ್ನ ರಿಡೀಮ್ ಮಾಡಿಬಿಟ್ಟು ಯಾವ ರೀತಿ ನಾವು ಅವುಗಳಿಂದ ಉಪಯೋಗ ತಗೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಆ ಒಂದು ಹ್ಯಾಪಿ ಕಾಯಿನ್ಸ್ ಗಳನ್ನ ನಾವು ನಮ್ಮ ಒಂದು HP ಪೇ ವ್ಯಾಲೆಟ್ ನಲ್ಲಿ ತಗೋಬಹುದು, ಅಥವಾ ಅವುಗಳನ್ನ ಫ್ಲಿಪ್ಕಾರ್ಟ್, ಅಮೆಝಾನ್ ಬೇರೆ ಬೇರೆ ರೀತಿಯ ಒಂದು ಗಿಫ್ಟ್ ಕಾರ್ಡ್ಗಳಾಗಿ ಕೂಡ ನಾವು ಪರಿವರ್ತನೆ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ನಾವು ನಮ್ಮ ಫೋನಲ್ಲಿ HP ಪೇ ಆಪ್ ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಅಲ್ಲಿ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಗಳಿಗಾಗಿ ನಮಗೆ ಹ್ಯಾಪಿ ಕಾಯಿನ್ಸ್ ಅಂತ ಬಂದಿರುತ್ತೆ. ನೀವು ಕೂಡ ಆಪ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಾರಿ ಲಾಗಿನ್ ಮಾಡಿ ನೋಡಿ ನಿಮ್ಮ ಒಂದು ವ್ಯಾಲೆಟ್ ನಲ್ಲಿ ಎಷ್ಟು ಹ್ಯಾಪಿ ಕಾಯಿನ್ಸ್ ಗಳಿದೆ ಅಂತ. ಇಲ್ಲಿದೆ ನೋಡಿ, 200 ಹ್ಯಾಪಿ ಕಾಯಿನ್ಸ್ ಗಳು ಇಲ್ಲಿದೆ. ಇದನ್ನ ನಾವು ರಿಡೀಮ್ ಮಾಡಬೇಕಂದ್ರೆ ಇಲ್ಲಿ ರಿಡೀಮ್ ಅನ್ನುವಂತ ಆಪ್ಷನ್ ಕೂಡ ಕೆಳಗಡೆನೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ರಿಡೀಮ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ರಿಡೀಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಮೇನ್ ವ್ಯಾಲೆಟ್ ಗೆ ತಗೋಬಹುದು. ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟಾ ಫ್ಯೂಚರ್ಸ್ ಅಂತ ಇದೆ, ಇಲ್ಲಿ ಈ ಕಡೆಗೆ ಅದರ್ ಪಾರ್ಟ್ನರ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವು ಬೇರೆ ಬೇರೆ ಒಂದು ವೆಬ್ಸೈಟ್ ಗಳ ಒಂದು ಗಿಫ್ಟ್ ಕಾರ್ಡ್ಗಳನ್ನು ಕೂಡ ಮಾಡ್ಕೋಬಹುದು. ಈಗ ನಾವು ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅಲ್ಲಿ ಹ್ಯಾಪಿ ಕಾಯಿನ್ಸ್ ಗಳನ್ನ ಇಲ್ಲಿ ನೋಡಿ ಅಮೌಂಟ್ ಇಸ್ ಕ್ರೆಡಿಟೆಡ್ ಅಂತ ಬಂದಿದೆ. ಇಲ್ಲಿ ನೋಡಿ ವ್ಯಾಲೆಟ್ ನಲ್ಲಿ ಬಂದಿದೆ. ಯಾವ ರೀತಿ ಅಂತ ಇಲ್ಲಿ ರಿಡೀಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯಾಲೆಟ್ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಇದೆ ಅಷ್ಟು ಅಮೌಂಟ್, ಇಲ್ಲಿ ಎಷ್ಟು ಒಂದು ಹ್ಯಾಪಿ ಕಾಯಿನ್ಸ್ ಗಳಿದೆ ಅಷ್ಟು ಕಾಯಿನ್ಸ್ ಗಳನ್ನ ಈ ರೀತಿ ಎಂಟರ್ ಮಾಡಿಬಿಟ್ಟು ನೀವು ರಿಡೀಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೋಡಿ ಈ ರೀತಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ವ್ಯಾಲೆಟ್ ಗೆ ಮೇನ್ ವ್ಯಾಲೆಟ್ ಇಲ್ಲಿದೆ ನೋಡಿ, ವ್ಯಾಲೆಟ್ ಬ್ಯಾಲೆನ್ಸ್ ಅಂತ. ಇಲ್ಲಿ ಬ್ಯಾಲೆನ್ಸ್ ಅಲ್ಲಿ ನಿಮಗೆ 50 ರೂಪಾಯಿ ಬಂದಿದೆ. ಅಂದ್ರೆ 200 ಹ್ಯಾಪಿ ಕಾಯಿನ್ಸ್ ಇತ್ತು, ಅದರಲ್ಲಿ ಕೇವಲ 50 ರೂಪಾಯಿ ಬಂದಿದೆ. ಅವುಗಳನ್ನ ಅಂದ್ರೆ 4 ಹ್ಯಾಪಿ ಕಾಯಿನ್ಸ್ ಸೇರಿಸಿ 1 ರೂಪಾಯಿ ವ್ಯಾಲ್ಯೂ ಆಗುತ್ತೆ. ಅವುಗಳನ್ನ ನಾವು ಇಲ್ಲಿ ಬುಕ್ ಮೈ ಗ್ಯಾಸ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಸಿಲಿಂಡರ್ ಗ್ಯಾಸ್ ನ ಬುಕ್ ಮಾಡ್ತಿರ್ಬೇಕಾದ್ರೆ ಅವುಗಳನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಬುಕ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಪ್ರೊಸೀಡ್ ಟು ಬುಕ್ ಸಿಲಿಂಡರ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಬುಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅಮೌಂಟ್ ಎಷ್ಟು ಅಮೌಂಟ್ ವ್ಯಾಲೆಟ್ ನಲ್ಲಿ ಇದೆ ಅಷ್ಟು ಅಮೌಂಟ್ ಅಲ್ಲಿ ನಮಗೆ ಬುಕಿಂಗ್ ಸಮಯದಲ್ಲಿ ಕಡಿಮೆ ಆಗುತ್ತೆ. ಆ ರೀತಿ ನೋಡಬಹುದು. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ, ಇಲ್ಲಿ ಪೇಮೆಂಟ್ ಗೇಟ್ವೇ ಅನ್ನೋದು ಓಪನ್ ಆಗಿದೆ. ಇಲ್ಲಿ ನಾವು ನಮ್ಮ ಒಂದು ಹ್ಯಾಪಿ ಕಾಯಿನ್ಸ್ ಗಳನ್ನ ನಾವು ಆಡ್ ಮಾಡಿಬಿಟ್ಟು ನಮ್ಮ ಒಂದು ಬುಕಿಂಗ್ ಸಮಯದಲ್ಲಿ ನಮ್ಮ 50 ರೂಪಾಯಿ ಈಗ ವ್ಯಾಲೆಟ್ ಇದೆಯಲ್ಲ ಆ ಒಂದು ವ್ಯಾಲೆಟ್ ನಲ್ಲಿ ಇರುವಂತಹ 50 ರೂಪಾಯಿ ಕಡಿಮೆ ಆಗುತ್ತೆ. ಉಳಿದಿರುವಂತ ಅಮೌಂಟ್ ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಈ ರೀತಿ ನಾವು ಆ ಒಂದು ಹ್ಯಾಪಿ ಕಾಯಿನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಬುಕಿಂಗ್ ಸಮಯದಲ್ಲಿ ನಾವು ಇಲ್ಲಿ ನೋಡಬಹುದು. ಇಲ್ಲಿ 827 ರೂಪಾಯಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದೆ. ಅಂದ್ರೆ 877 ರೂಪಾಯಿ ಇತ್ತು, ಅದರಲ್ಲಿ 50 ರೂಪಾಯಿ ಮೈನಸ್ ಆಗಿಬಿಟ್ಟು 827 ರೂಪಾಯಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದೆ. ಈ ರೀತಿ ನಮಗೆ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಈ ರೀತಿ ನಾವು HP ಪೇ ಆಪ್ ನಲ್ಲಿ ಹ್ಯಾಪಿ ಕಾಯಿನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.